ಬೀದಿ ನಾಯಿ ಹಾವಳಿಗೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಎತ್ತುತ್ತಾನೆ ಇದ್ದಾರೆ. ಅದಕ್ಕೆ ಮುಕ್ತಿ ಮಾತ್ರ ಸಿಗ್ತಿಲ್ಲ. ಮೊನ್ನೆ ಅಷ್ಟೇ ಬೀದಿ ನಾಯಿ ಕಡಿತಕ್ಕೆ ಸಾವನ್ನಪ್ಪಿದಂತಹ ಮಹಿಳೆ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ಪ್ರಕರಣ ದಾಖಲಾಗಿದೆ. ಕಾಲಿಗೆ ಕಚ್ಚಿ ತೀವ್ರ ರಕ್ತಸ್ರಾವ ಸಹ ಆಗಿದೆ. ಆ ಭಾಗದ ಆ ಏರಿಯಾದ ಜನ ಅಂತೂ ಈ ರೋಡ್ನಲ್ಲಿ ನಾವು ಓಡಾಟ ನಡೆಸೋಕೆ ಆಗ್ತಿಲ್ಲ, ಇಲ್ಲಿ ಒಂದು ಕೊರಿಯರ್ ಆಗಲಿ ಇನ್ನೊಂದಾಗಲಿ ತರಲಿಕ್ಕೂ ಕೂಡ ಜನ ಭಯ ಪಡ್ತಾರೆ. ನಾವು ಏರಿಯಲ್ಲಿ ಇರಬೇಕಾ ಬೇಡವಾ ಅಂತ ಬಿಬಿಎಂಪಿನ ಪ್ರಶ್ನೆ ಮಾಡ್ತಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಬೀದಿ ನಾಯಿ ಕಾಟ. ಮೊನ್ನೆ ಮಹಿಳೆ ಸಾವು, ಇವತ್ತು ಯುವತಿಯ ಮೇಲೆ ದಾಳಿ. ಹೌದು, ಬೆಂಗಳೂರಿನಲ್ಲಿ ಓಡಾಡೋದೇ ಕಷ್ಟವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಪ್ರಾಬ್ಲಮ್ ಎದುರಾಗುತ್ತಲೇ ಇದೆ. ಇನ್ನಾದರೂ ಬಿಬಿಎಂಪಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣವನ್ನು ಹಾಕುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ವಾಡಿಯ OMBR ಲೇಔಟ್ನಲ್ಲಿ ಹಾಡಹಗಲೇ ತಮ್ಮ ಪಾಡಿಗೆ ತಾವು ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ಯುವತಿಯ ಮೇಲೆ ಏಕಾಏಕಿ ನಾಯಿಗಳು ಅಟ್ಯಾಕ್ ಮಾಡಿವೆ. ಯುವತಿಯ ಕಾಲನ್ನ ಬೀದಿ ನಾಯಿಗಳು ಕಚ್ಚಿ ತಕ್ಷಣವೇ ಸ್ಥಳೀಯರು ನಾಯಿಗಳನ್ನು ಓಡಿಸಿದ್ದಕ್ಕೆ ಯುವತಿ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಏರಿಯಾದಲ್ಲಿ ಭಯವೋ ಭಯ. ಬೆಳಗ್ಗೆನೆ ಈ ಸ್ಥಿತಿ ಇದ್ರೆ ರಾತ್ರಿ ಆದ್ರೆ ಘನಘೋರ. ರಾತ್ರಿ ಆದ್ರೆ ಜನರು ಓಡಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಆಟೋ ಡ್ರೈವರ್ಸ್ ಅಂತೂ 1 to 3 ಕೊಡ್ತೀವಿ ಅಂದ್ರು ಈ ಏರಿಯಾಗೆ ಬರಲ್ಲ ಅಂತ ಹೇಳಿ ಕೈ ಮುಗಿತಾ ಇದ್ದಾರೆ, ಬೇರೆ ರೂಟ್ ಅನ್ನ ಹಿಡಿತಾ ಇದ್ದಾರೆ. ಇನ್ನು ಝೊಮ್ಯಾಟೊ, ಸ್ವಿಗ್ಗಿ ಅವರು ಕೂಡ 400 ಮೀಟರ್ ದೂರದಲ್ಲಿಯೇ ನಿಂತು ಆರ್ಡರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಾರೆ. ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇರುತ್ತೆ. ಊಟದ ವಾಸನೆಯನ್ನ ಗ್ರಹಿಸಿ ನಾಯಿಗಳು ಗುಂಪು ಗುಂಪಾಗಿ ಬರುತ್ತೆ. ನಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳೋಣ ಅಂತಾರೆ ಇಲ್ಲಿನ ಜನ. ಶ್ವಾನ ಭಯದಿಂದ ಪ್ರತಿಷ್ಠಿತ ಲೇಔಟ್ ತೊರೆತಾ ಇರುವ ಜನ, ನಾಯಿಗಳ ಭಯದಿಂದ ಏರಿಯಾಗೂ ಬರಲಿಕ್ಕೆ ಹಿಂದೇಟು. ಇನ್ನು ಬೀದಿ ನಾಯಿಗಳ ಹಾವಳಿಯಿಂದ ರೋಸಿ ಹೋದಂತಹ ಜನರು ಪ್ರತಿಷ್ಠಿತ ಲೇಔಟ್ ಅನ್ನೇ ಖಾಲಿ ಮಾಡ್ತಿದಾರಂತೆ. ಈ ಏರಿಯಾಗೆ ಬರಲಿಕ್ಕೆ ಜನ ಹಿಂದೇಟು ಕೂಡ ಹಾಕ್ತಿದಾರಂತೆ. ಅಷ್ಟರ ಮಟ್ಟಿಗೆ ಏರಿಯಾದಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆಯಂತೆ. ಏನೇ ನೈಟ್ ಬರೋವಾಗ 1 ಗಂಟೆ 2 ಗಂಟೆ ಕೆಲಸ ಅದು ಅಮೆಜಾನ್ ಮಾಡ್ತಾ ಇರ್ತೀವಿ. ಆ ನೈಟೆಲ್ಲ ಬಂದು ಕಾಲುಗಳಿಗೆ ಕೈಗಳಿಗೆಲ್ಲ ಕಚ್ತಾ ತುಂಬ ಇದಾವೆ. ನಾನೊಂದು ಸುಮಾರು 2 ವರ್ಷ ಫಾಲೋ ಮಾಡ್ತೇವೆ. ಎಲ್ಲ ಯಾವಾಗೂ ಅಲ್ಲೇ ಇದೆ, ಬಗಲ್ತಾವೆ ಜಾಸ್ತಿ, ಆಟಾಡ್ಸ್ಕೊ ಬರ್ತವೆ. ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಪ್ರಾಬ್ಲಮ್ ಎದುರಾಗುತ್ತಲೇ ಇದೆ. ಇನ್ನಾದರೂ ಬಿಬಿಎಂಪಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣವನ್ನು ಹಾಕುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.